ಎಲ್ಲ ಪ್ರಿಯ ಸಹೋದರ ಸಹೋದರಿಯವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಬ್ಬ ಮನುಷ್ಯನನ್ನು ಬಗ್ಗೆ ನಾವು ನೋಡುತ್ತೇವೆ. ಆತನು ಒಬ್ಬ ಅಧಿಕಾರಿಯಾಗಿ ಇದ್ದಾನೆ. ಆತನ ಹೆಸರು ಜೈರಸ್ ಅನ್ನುವಂಥದ್ದು. ಆ ವಾಕ್ಯ ಭಾಗವನ್ನು ನಿಮಗಾಗಿ ನಾನು ಓದುತ್ತೇನೆ. ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗಿಯೂ ನೀನು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು. ನೋಡಿ, ಈ ಅಧಿಕಾರಿಯ ಮಗಳು ತೀರಿ ಹೋಗಿದ್ದಾಳೆ. ಆತನು ಯೇಸುವಿನ ಬಳಿಗೆ ಬಂದು ಅಡ್ಡಬಿದ್ದು ಬೇಡಿಕೊಳ್ಳುತ್ತಾನೆ, ಯೇಸು ಸ್ವಾಮಿ, ನನ್ನ ಮಗಳು ತೀರಿ ಹೋಗಿದ್ದಾಳೆ, ಆದಾಗಿಯೂ ನೀವು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಆಕೆಯು ಬದುಕುವಳು. ಪ್ರಿಯವಾದ ದೇವರ ಜನರೇ, ಈ ವಾಕ್ಯವನ್ನು ನಾನು ಓದುತ್ತಿರುವಾಗ ಈ ವಾಕ್ಯ ನನ್ನೊಂದಿಗೆ ಮಾತನಾಡಕ್ಕೆ ಪ್ರಾರಂಭ ಮಾಡಿತು. ಆತನ ನಂಬಿಕೆ ವಿಶ್ವಾಸವನ್ನು ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಕ್ರೈಸ್ತ ಜೀವಿತ ಅನ್ನುವಂಥದ್ದು ನಂಬಿಕೆಯ ಜೀವಿತವಾಗಿದೆ. ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರಾಗಿದ್ದೇವೆ ಎಂಬುದಾಗಿ. ಕ್ರೈಸ್ತ ಜೀವಿತದ ಅಸ್ಥಿಭಾರವು ಯೇಸು ಕ್ರಿಸ್ತನ ಮೇಲೆ ನಾವು ಇಟ್ಟಿರುವ ನಂಬಿಕೆಯಾಗಿದೆ. ನಮ್ಮ ನಂಬಿಕೆಯ ಆಧಾರ ಯೇಸು ಕ್ರಿಸ್ತನಾಗಿದ್ದಾನೆ. ನೋಡ್ರಿ, ಈ ಪರಿಸ್ಥಿತಿಯನ್ನು ನೋಡ್ರಿ. ಆ ವ್ಯಕ್ತಿಯ ಮಗಳು ಸತ್ತೋಗಿದ್ದಾಳೆ. ನಮ್ಮೆಲ್ಲರಿಗೂ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಒಬ್ಬ ವ್ಯಕ್ತಿ ಸತ್ತೋದರೆ ಮತ್ತೆ ಜೀವವಂತವಾಗಿ ಬರುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಎಂಬುದು ಅಲ್ವಾ? ಆದರೆ ನನಗೆ ಏನು ಆಶ್ಚರ್ಯ ಅಂದರೆ, ಸತ್ತೋಗಿದ್ದ ಮಗಳಿಗೋಸ್ಕರ ಆಕೆಯು ಮತ್ತೆ ಎದ್ದು ಬರುತ್ತಾಳೆ, ಜೀವಿಸುತ್ತಾಳೆ ಅಂದು ಪ್ರಾರ್ಥನೆ ಮಾಡುವ ಆ ಧೈರ್ಯ ಈ ಮನುಷ್ಯನಿಗೆ ಎಲ್ಲಿಂದ ಬಂತು? ಸುಮಾರು ಸಂದರ್ಭಗಳಲ್ಲಿ ನಮ್ಮ ಜೀವಿತಗಳಲ್ಲಿ ನಾವು ದೇವರ ಅದ್ಭುತಗಳನ್ನು ನೋಡಲಿಕ್ಕಿರೋದಕ್ಕೆ ಕಾರಣ ಏನು ಗೊತ್ತಾ ಪ್ರಿಯರೇ? ನಾವು ನಂಬಿಕೆಯಿಂದ ದೇವರತ್ರ ಬೇಡಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮ ಬುದ್ಧಿಯನ್ನು ಆಧಾರ ಮಾಡಿಕೊಂಡು ನಂಬಿಕೆಗೆ ಅವಕಾಶ ಕೊಡದೆ ಬುದ್ಧಿಯಿಂದ, ನಮ್ಮ ಆಲೋಚನೆಗಳಿಂದ ಅಥವಾ ನಮ್ಮದೇ ಆದ ಅಭಿಪ್ರಾಯಗಳಿಂದ, ಅನುಭವಗಳಿಂದ ನಮಗೆ ಇರುವ ಪ್ರಾಬ್ಲಮ್ಗಳನ್ನು ನಾವು ಸರಿಪಡಿಸಕ್ಕೆ ಹೋಗುವಾಗ ನಾವು ಸೋಲುಗೊಳ್ಳುವವರಾಗಿರುತ್ತೇವೆ. ಈ ಮನುಷ್ಯನಿಗೆ ಗೊತ್ತಿತ್ತು, ಸತ್ತೋಗಿರುವ ಮಗಳು ಮತ್ತೆ ಬರುವುದಿಲ್ಲ, ಅದು ಅವನ ಬುದ್ಧಿ. ಆದರೆ ಅವನ ಒಳಗೆ ಒಂದು ನಂಬಿಕೆ ಇತ್ತು. ಏನು ನಂಬಿಕೆ ಗೊತ್ತಾ? ನಾನು ಯೇಸು ಕ್ರಿಸ್ತನ ಬಳಿಗೆ ಹೋದರೆ ಆತನು ಜೀವಕ್ಕೆ ಅಧಿಪತಿಯಾಗಿರುವ ದೇವರು. ಖಂಡಿತವಾಗಿಯೂ ಸತ್ತೋಗಿರುವ ನನ್ನ ಮಗಳನ್ನು ಮತ್ತೆ ಎಬ್ಬಿಸುವ, ಜೀವ ಕೊಡುವಂಥ ಶಕ್ತಿ ಯೇಸು ಕ್ರಿಸ್ತನಲ್ಲಿ ಇದೆ. ಹಾಗಾದರೆ ನಾನು ಆ ಯೇಸು ಕ್ರಿಸ್ತನನ್ನು ಹುಡುಕಿ ಹೋಗುತ್ತೇನೆ ಎಂಬುದಾಗಿ ಅವನು ಮಾಡಿದ ಮೊದಲನೇ ಕಾರ್ಯ ಯೇಸುವನ್ನು ಹುಡುಕಿ ಹೋದನು. ಆ ಹಿಂದಿನ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಅವನ ಮನೆಯಲ್ಲಿ ಸುಮಾರು ಗುಂಪು ಜನರಿದ್ದಾರೆ, ವಾದ್ಯಗಾರರಿದ್ದಾರೆ. ಅವರೆಲ್ಲ ಏನು ಕೆಲಸ ಮಾಡ್ತಾ ಇದ್ರು ಗೊತ್ತಾ? ಸತ್ತೋಗಿರುವ ಆ ಮಗಳನ್ನು ಹೂತಾಕಬೇಕಲ್ವಾ? ಆ ಕಾರ್ಯ, ಆ ಸಂಪ್ರದಾಯಗಳಿಗೋಸ್ಕರ ಸಿದ್ಧ ಆಗುವವರಾಗಿದ್ದರು. ಆದರೆ ಈ ಮನುಷ್ಯನು ಸತ್ತೋದ ಮಗಳನ್ನು ಊತಾಕುವ ಕೆಲಸವನ್ನು ಮಾಡಲಿಲ್ಲ. ಆತನು ನಂಬಿಕೆಯಿಂದ ಸತ್ತೋಗಿರುವ ಮಗಳನ್ನು ನೋಡದೆ ಅದ್ಭುತ ಮಾಡುವ ಯೇಸು ಕ್ರಿಸ್ತನನ್ನು ನೋಡಿ ಆತನನ್ನು ಹುಡುಕಿ ಹೋದನು. ನಿಮಗೆ ಅದ್ಭುತ ಬೇಕಾದರೆ ಪ್ರಿಯರೇ, ನೀವು ಮಾಡಬೇಕಾಗಿರುವ ಮೊದಲನೇ ಕಾರ್ಯ, ಎಲ್ಲ ಮನುಷ್ಯರು ಕೊನೆಯಾಯಿತು ಎಂದು ಹೇಳುವ ವಿಷಯಗಳಲ್ಲಿ ಯೇಸು ಕ್ರಿಸ್ತವನ್ನು ನಂಬಿ ನೋಡ್ರಿ. ನಿಮ್ಮ ಆಲೋಚನೆ, ನಿಮ್ಮ ಅಭಿಪ್ರಾಯಗಳು, ನಿಮ್ಮದೇ ಆದ ಬುದ್ಧಿ, ನಿಮಗೆ ಇರುವ ತಿಳುವಳಿಕೆ, ನಿಮಗಿರುವ ಅನುಭವಗಳು, ಇವುಗಳನ್ನು ನಂಬದೆ ಯೇಸುವಿನ ಮೇಲೆ ನಿಮ್ಮ ನಂಬಿಕೆಯನ್ನು ಹಾಕಿರಿ.
ಆತನನ್ನು ಹುಡುಕಿ ಬನ್ನಿರಿ, ಯೇಸುವನ್ನು ಹುಡುಕಿ ಬನ್ನಿರಿ. ನೀವು ಮಾಡಬೇಕಾಗಿರುವ ಮೊದಲನೇ ಕಾರ್ಯ, ನೀವು ಯಾವುದೇ ಧರ್ಮದವರಾಗಿರಬಹುದು, ಯೇಸು ಕ್ರಿಸ್ತನು ಬರೀ ಕ್ರೈಸ್ತರಿಗೋಸ್ಕರ ಈ ಲೋಕಕ್ಕೆ ಬಂದಿಲ್ಲ, ಎಲ್ಲ ಮಾನವರಿಗೋಸ್ಕರ ಯೇಸು ಕ್ರಿಸ್ತು ಈ ಲೋಕಕ್ಕೆ ಬಂದನು. ನೀವು ಎಂಥ ಅವಸ್ಥೆಯಲ್ಲಿ ಇದ್ದರೂ ಪರವಾಗಿಲ್ಲ, ನಿಮಗೆ ನಂಬಿಕೆ ಇಲ್ಲ, ಎಲ್ಲ ಸತ್ತೋಗಿರುವ ಒಂದು ಪರಿಸ್ಥಿತಿಯಾಗಿದ್ದರೂ ಪರವಾಗಿಲ್ಲ, ಆದರೆ ಯೇಸುವಿನ ಮೇಲೆ ನಿಮ್ಮ ನಂಬಿಕೆಯನ್ನು ಇಟ್ಟು ನೋಡ್ರಿ, ಖಂಡಿತವಾಗಿ ದೇವರು ನಿಮಗಾಗಿ ಒಂದು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲರೂ ಮರಣವನ್ನು ನೋಡುವಾಗ ಈ ಜೈರಸ್ ಅನ್ನುವ ಮನುಷ್ಯನ ಒಳಗೆ ಇದ್ದಂಥ ನಂಬಿಕೆ ಜೀವವನ್ನು ನೋಡುವಂಥದ್ದಾಗಿತ್ತು ಪ್ರಿಯರೇ. ಅದಕ್ಕೆ ಜೀವಕ್ಕೆ ಅಧಿಪತಿಯಾಗಿದ್ದಂಥ ಯೇಸುವನ್ನು ಹುಡುಕಿ ಹೋದ. ನೋಡ್ರಿ, ಕೆಲವೊಂದು ಸಂದರ್ಭಗಳಲ್ಲಿ ನಾವು ಮಾಡುವ ಪ್ರಾರ್ಥನೆಗಳು ಕೂಡ ನಮ್ಮ ಬುದ್ಧಿಯ ಆಧಾರ ಮೇಲೆ ಇರುತ್ತದೆ. ನಮ್ಮ ಬುದ್ಧಿಯಿಂದ ದೇವರ ಶಕ್ತಿಯನ್ನು ನಾವು ಲಿಮಿಟ್ ಮಾಡುವುದರಿಂದ ನಾವು ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ನೋಡೋಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಅದಕ್ಕೆ ನಾವು ನಂಬಿಕೆಯಿಂದ ಪ್ರಾರ್ಥಿಸಬೇಕೇ ಹೊರತು ಬುದ್ಧಿಯನ್ನು ಆಧಾರ ಮಾಡಿಕೊಂಡು ಪ್ರಾರ್ಥಿಸಬಾರದು. ಆದರೆ ಸುಮಾರು ಸಂದರ್ಭಗಳಲ್ಲಿ ನಮ್ಮ ಒಂದು ಪ್ರಾರ್ಥನೆ ಬುದ್ಧಿಯ ಆಧಾರದ ಮೇಲೆ ಇರುತ್ತದೆ. ಅಂದರೆ ನಿಮಗೆ ಯಾವುದು ಆಗುತ್ತದೆ, ಸಾಧ್ಯ ಎಂದು ನಿಮ್ಮ ಬುದ್ಧಿ ಹೇಳುತ್ತದೆ, ಆ ವಿಷಯಕ್ಕೋಸ್ಕರ ಮಾತ್ರ ಪ್ರಾರ್ಥಿಸುವವರಾಗಿರುತ್ತವೆ. ಅದಕ್ಕೆ ನಾವು ಅದ್ಭುತಗಳನ್ನು ನೋಡುವುದು ಸಾಧ್ಯ ಆಗುತ್ತಾ ಇಲ್ಲ. ಆದರೆ ನಂಬಿಕೆಯಲ್ಲಿ ಪ್ರಾರ್ಥಿಸಿ ನೀವು ನೋಡ್ರಿ, ನಂಬುವವನಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಕರ್ತನ ವಾಕ್ಯವು ಹೇಳುತ್ತದೆ. ಇವನು ಮಾಡಿದ ಮೊದಲನೇ ಕಾರ್ಯ, ಯೇಸುವನ್ನು ಹುಡುಕಿ ಹೋದನು. ಅನಂತರ ವಾಕ್ಯ ಹೇಳುತ್ತದೆ, ಅಡ್ಡ ಬಿತ್ತು. ಇಂಗ್ಲಿಷ್ ಬೈಬಲಲ್ಲಿ ಹೇಳುತ್ತದೆ, ಹಿ ವರ್ಷಿಪ್ಡ್ ಹಿಮ್ ಅಂದ. ಆತನು ಆರಾಧನೆ ಮಾಡಿದನು. ಮರಣದ ಒಂದು ಸಂದರ್ಭ, ತುಂಬ ದುಃಖಕರವಾದ ಒಂದು ಪರಿಸ್ಥಿತಿ. ಮಗಳು ಸತ್ತೋಗಿದ್ದಾಳೆ, ಎಷ್ಟು ದುಃಖ ಇರಬೇಕು ಅವನಿಗೆ. ಆದರೆ ಆ ದುಃಖದ ಮಧ್ಯದಲ್ಲಿ, ಆ ನೋವಿನ ಮಧ್ಯದಲ್ಲಿ ಆತನ ಪ್ರತಿಕ್ರಿಯೆ ಏನಾಗಿತ್ತು ಗೊತ್ತಾ? ದೇವರಿಗೆ ಅವನ ಪ್ರತಿಕ್ರಿಯೆ ಏನಾಗಿತ್ತು? ಆರಾಧನೆಯಾಗಿತ್ತು. ದೇವರ ಮೇಲೆ, ಮನುಷ್ಯರ ಮೇಲೆ ಅವನು ವ್ಯಸನಪಟ್ಟಿಲ್ಲ ಅಥವಾ ಕಹಿ ಮಾಡಿಕೊಂಡಿಲ್ಲ. ಅದಕ್ಕೆ ಬದಲಾಗಿ ದೇವರನ್ನು ಆರಾಧನೆ ಮಾಡಿದನು, ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡಿದನು. ನಿಮ್ಮ ಪರಿಸ್ಥಿತಿಗಳು ಏನಾಗಿರಲಿ ಪ್ರಿಯರೇ, ಆದರೆ ನಿಮ್ಮ ಪ್ರತಿಕ್ರಿಯೆ ಆರಾಧನೆಯಾಗಿ ಇರುವಾಗ ಖಂಡಿತವಾಗಲೂ ಅದು ಏನೇ ನಂಬಿಕೆ ಇಲ್ಲದೆ ಇರುವ ಪರಿಸ್ಥಿತಿಯಾಗಿರಲಿ, ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ಈಗ ಬೇಡಿಕೊಳ್ಳುತ್ತಾನೆ, ನನ್ನ ಮಗಳು ಸತ್ತೋಗಿದ್ದಾಳೆ, ಅದು ನಿಜ. ಆದಾಗಿಯೂ ನೀವು ಬಂದು ಕೈ ಇಟ್ಟರೆ ಆಕೆಯು ಮತ್ತೆ ಜೀವವಂತವಾಗಿ ಎದ್ದು ಕೂತುಕೊಳ್ಳುತ್ತಾಳೆ. ಯೇಸು ಕ್ರಿಸ್ತನಿಗೆ ಆತನ ನಂಬಿಕೆಯನ್ನು ನೋಡಿ ತುಂಬ ಸಂತೋಷವಾಯಿತು, ಆಶ್ಚರ್ಯವಾಯಿತು. ಕೂಡಲೇ ಯೇಸು ಕ್ರಿಸ್ತ ಏನು ಮಾಡಿದನು? ವಾಕ್ಯ ಹೇಳುತ್ತದೆ, ಯೇಸು ಎದ್ದು. ಪ್ರಿಯರೇ, ನೀವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಾಗ ಯೇಸು ಕ್ರಿಸ್ತನು ನಿಮ್ಮ ನಂಬಿಕೆಯನ್ನು ಗಣಪಡಿಸುವ ದೇವರು. ಯೇಸುವನ್ನು ನಂಬಿ ನೋಡ್ರಿ, ಯೇಸು ಕ್ರಿಸ್ತು ನಿಮಗಾಗಿ ಕ್ರಿಯೆ ಮಾಡುವುದಕ್ಕೆ ನಿಮಗೋಸ್ಕರ ಆತನು ಎದ್ದು ನಿಂತುಕೊಳ್ಳುತ್ತಾನ್ರಿ. ಯಾವುದೇ ವಿಧವಾದ ಕಷ್ಟಗಳಾಗಿರಲಿ, ಯಾವುದೇ ವಿಧವಾದ ಪರಿಸ್ಥಿತಿಗಾರಲಾಗಿರಲಿ, ಯೇಸುವನ್ನು ನಂಬಿ ನೋಡ್ರಿ, ವಿಶ್ವಾಸ ಮಾಡಿ ನೋಡ್ರಿ, ಆತನು ನಿಮಗೋಸ್ಕರ ನಿಂತುಕೊಳ್ಳುತ್ತಾನೆ, ಆತನು ನಿಮಗೋಸ್ಕರ ಕ್ರಿಯೆ ಮಾಡುತ್ತಾನೆ. ಯಾಕೆಂದರೆ ನಿಮ್ಮ ನಂಬಿಕೆಯನ್ನು ಆತನು ಗಣಪಡಿಸುವ ದೇವರು. ಆತನೊಂದಿಗೆ ಯೇಸು ಕ್ರಿಸ್ತು ಅವನ ಮನೆಗೆ ಹೋಗುದನು. ಯೇಸು ಸ್ವಾಮಿ ಹೋದಾಗ ಎಲ್ಲರೂ ಅಲ್ಲಿ ಹೋಗಿ ನಗಾಡುತ್ತಾ ಇದ್ರು. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ರು, ಆಕೆ ಮಲಗಿದಾಳೆ, ನಾನು ಹೋಗಿ ಎಬ್ಬಿಸಕ್ಕೆ ಹೋಗುತ್ತಾ ಇದ್ದೀನಿ. ಎಲ್ಲರೂ ನಗಾಡಿದರು, ಯಾಕೆಂದ್ರೆ ಆಕೆ ಸತ್ತೋಗಿದ್ದಾಳೆ. ನಗಾಡಿದ ಎಲ್ಲರನ್ನು ಯೇಸು ಕ್ರಿಸ್ತನು ಓಡಿಸಿ ಬಿಟ್ಟನು. ದೇವರು ನಿಮಗೆ ಅದ್ಭುತ ಮಾಡಬೇಕಾದರೆ ಅಪನಂಬಿಕೆಯನ್ನು ನಿಮ್ಮ ಮಧ್ಯದಲ್ಲಿ ಓಡಿಸಿಬಿಡ್ರಿ. ದೇವರಲ್ಲಿ ಅಪನಂಬಿಕೆ ಇಡಬೇಡ್ರಿ, ಅನುಮಾನ ಮಾಡಿಕೊಳ್ಳಬೇಡ್ರಿ. ಅಪನಂಬಿಕೆಯನ್ನು ಓಡಿಸಿರಿ, ನಂಬಿಕೆ ನಿಮ್ಮಲ್ಲಿ ಕ್ರಿಯೆ ಮಾಡಲಿ. ಸತ್ತೋದ ಆ ಮಗಳನ್ನು ಯೇಸು ಕ್ರಿಸ್ತನು ಜೀವವಂತವಾಗಿ ಎಬ್ಬಿಸಿಕೊಟ್ಟನು. ಮರಣವನ್ನು ಗೆದ್ದ ಆತನು, ಜೀವಕ್ಕೆ ಅಧಿಪತಿಯಾಗಿರುವ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡಿದನು. ಅದೇ ದೇವರು ಈಗಲೂ ಜೀವಿಸುವ ದೇವರಾಗಿದ್ದಾನೆ. ನೀವು ನಂಬಿದರೆ ಇವತ್ತು ನಿಮಗೊಂದು ಅದ್ಭುತವನ್ನು ಮಾಡಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ನೀವು ಕಳವಳಗೊಳ್ಳಬೇಡ್ರಿ, ಚಿಂತೆ ಮಾಡಕ್ಕೆ ಹೋಗಬೇಡ್ರಿ. ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿರಲಿ, ಅದೆಲ್ಲವುಗಿಂತ ದೊಡ್ಡವನು
ಯೇಸು ಕ್ರಿಸ್ತನು. ಆತನ ಕೈಯಲ್ಲಿ ಎಲ್ಲವೂ ಸಾಧ್ಯ. ನೀವು ಒಂದೇ ಒಂದು ಆತನನ್ನು ನಂಬಿ ನೋಡ್ರಿ. ನೀವು ನಂಬಿದರೆ ಕಣ್ಣುಗಳನ್ನು ಮುಚ್ಚಿ ನನ್ನ ಜೊತೆಯಲ್ಲಿ ಪ್ರಾರ್ಥಿಸಿರಿ. ಖಂಡಿತ ದೇವರು ನಿಮಗೆ ಅದ್ಭುತ ಮಾಡುತ್ತಾನೆ. ಪ್ರಿಯವಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ನಿಮ್ಮ ಪಾದದಲ್ಲಿ ಬಂದು ನಾವು ಪ್ರಾರ್ಥಿಸುತ್ತೇವೆ. ಅದ್ಭುತಕ್ಕಾಗಿ ಪ್ರಾರ್ಥಿಸುವ ನಿಮ್ಮ ಮಕ್ಕಳು ಪ್ರತಿಯೊಬ್ಬರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇನೆ. ಅವರು ಬೇಡಿಕೊಳ್ಳುವ ಕಾರ್ಯಗಳಲ್ಲಿ ಒಂದು ಅದ್ಭುತವನ್ನು ಮಾಡಿ ನಿಮ್ಮ ನಾಮವನ್ನು ಅವರಿಗೆ ತೋರಿಸಿಕೊಡ್ರಿ. ನಾನು ಪ್ರಾರ್ಥನೆ ಮಾಡುತ್ತೇನೆ, ಅವರು ಪ್ರಾರ್ಥನೆ ಮಾಡಿಕೊಳ್ಳುವ ಬೇಡಿಕೊಳ್ಳುವ ಕಾರ್ಯಗಳಲ್ಲಿ ಒಂದು ಅದ್ಭುತವಾಗಲಿ ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇಲೆ ನನ್ನ ಜೊತೆ ಪ್ರಾರ್ಥಿಸುವ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಅದ್ಭುತಗಳನ್ನು, ಬಿಡುಗಡೆಗಳನ್ನು ಪ್ರಕಟಣೆ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ. ಅನಾರೋಗ್ಯದಿಂದ ಪ್ರಾರ್ಥನೆ ಮಾಡುವ ಎಲ್ಲರಿಗೂ ಶರೀರದಲ್ಲಿ ಸೌಖ್ಯವಾಗಲಿ, ಗುಣವಾಗಲಿ ಯೇಸುವಿನ ನಾಮದಲ್ಲಿ. ಅವರ ಮನೆಗಳಲ್ಲಿ ಇರುವ ಎಲ್ಲ ಅಸಮಾಧಾನದ ಅವಸ್ಥೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ಕರ್ತನೆ, ಒಬ್ಬೊಬ್ಬರಿಗೂ ನೀವು ಅದ್ಭುತ ಮಾಡ್ರಿ ಅಪ್ಪ. ಒಬ್ಬೊಬ್ಬರನ್ನು ಕರ್ತನು ಮುಟ್ಟುವುದಕ್ಕಾಗಿ ಸ್ತೋತ್ರ. ಅವರನ್ನು ಈಗಲೇ ನೀವು ಮುಟ್ಟಿ ಗುಣಪಡಿಸುವುದಕ್ಕಾಗಿ, ರಕ್ಷಿಸುವುದಕ್ಕಾಗಿ, ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರನ್ನು ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇನೆ. ನೀವು ಅದ್ಭುತ ಮಾಡಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಖಂಡಿತವಾಗಲೂ ದೇವರು ನಿಮಗೆ ಅದ್ಭುತ ಮಾಡುತ್ತಾರೆ. ನಂಬಿಕೆಯಿಂದ ಇರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾನೆ. ಕರ್ತನಿಗೆ ಮಹಿಮೆಯಾಗಲಿ. ಆಮೇನ್.